ಟ್ರಾನ್ಸಿಟಿ ಡೆವಲಪರ್ಸ್ ಅರ್ಪಿಸುವ ಕನಸಿನ ಮನೆ ವಿಶೇಷ ಪ್ರಾಪರ್ಟಿ ಶೋಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಸೊ ವೀಕ್ಷಕರು, ನಾನು ಹೇಳ್ತಾ ಇದ್ದೆ ಕನಸಿನ ಮನೆ ಬಗ್ಗೆ ಸಾಕಷ್ಟು ಕನಸು ಕಂಡುಕೊಂಡಿರೋರಿಗೆ ಒಂದೊಳ್ಳೊಳ್ಳೆ ಟಿಪ್ಸ್ಗಳನ್ನು ಕೊಡ್ತಾ ಹಾಗೆಯೇ ಆಫರ್ಗಳು ಏನೇನಿದೆ ಈಗ ಮಾರ್ಕೆಟಲ್ಲಿ, ಯಾವುದು ತುಂಬಾನೇ ಅಫೋರ್ಡ್ ಮಾಡುವಂಥ ಆಫರ್ ಇದೆ, ಅದರಲ್ಲೂ ಟ್ರಾನ್ಸಿಟಿ ಡೆವಲಪರ್ಸ್ ಇರುವಂಥ 5 ಆಫರ್ಗಳಲ್ಲಿ 5 ಯೋಜನೆಗಳಲ್ಲಿ ಯಾವುದು ನಿಮಗೆ ಬೆನಿಫಿಟ್ ಆಗಿರುತ್ತೆ, ನಿಮಗೆ ಉಪಯುಕ್ತವಾಗಿರುತ್ತೆ, ನೀವು ಅದಕ್ಕೆ ಇನ್ವೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಹಾಗೆಯೇ ನಾನು ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ ಒಂದು ಸ್ಪೆಷಲ್ ಸಸ್ಪೆನ್ಸ್ ಆಗಿರುವಂಥ ಒಂದು ಆಫರ್ ಇದೆ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ಪ್ರಕೃತಿ ಟ್ರಾನ್ಸಿಟಿ ಅವ್ರದ್ದು ನಾನು ಹೇಳಿದೆ ಒಂದು 5 ಸ್ಪೆಷಲ್ ಆಫರ್ಗಳಿದ್ದಾವೆ. ಹಾಗೆ ಈಗ ಟ್ರಾನ್ಸ್ ಪ್ರಗತಿ ಅಂದರೆ ಏನು, ಯಾವಿದು ವಿಶೇಷವಾದಂಥ ಒಂದು ಯೋಜನೆ ನೋಡ್ಕೊಂಡು ಬರೋಣ ಬನ್ನಿ. ಟ್ರಾನ್ಸ್ ಪ್ರಗತಿ ಏನಿದು ವಿಶೇಷವಾದಂಥ ಆಫರ್, ಯಾವ ರೀತಿ ಇದನ್ನು ಜನ ಯೂಸ್ ಮಾಡ್ಕೋಬೋದು, ಯಾವ ರೀತಿ ಜನರಿಗೆ ಉಪಯುಕ್ತವಾಗಿದೆ, ಇದರ ವಿಶೇಷತೆ ಏನು, ಯಾವ ರೀತಿ ಇದರ ಪ್ರೈಸ್ ಏನು, ಲೊಕೇಶನ್ ಏನು, ಬನ್ನಿ ಕೇಳೋಣ ನಂದಗೋಪಾಲ್ ಅವ್ರಿಗೆ. ಸರ್, ಪ್ರಗತಿ ಬಗ್ಗೆ ಕೇಳೋದಾದರೆ ಜನರಿಗೆ ತುಂಬಾ ಪ್ರಕೃತಿ ಬಗ್ಗೆ ತಿಳಿಸ್ಕೊಡ್ರಿ, ಹಾಗೆಯೇ ಪ್ರಗತಿಯ ವಿಶೇಷತೆ ಏನು? ನೋಡಿ, ಟ್ರಾನ್ಸ್ ಪ್ರಗತಿ ಅಂತಕ್ಕಂಥ ಪ್ರಾಜೆಕ್ಟು ನಮ್ಮ ಸುವರ್ಣ ನ್ಯೂಸ್ ವಾಹಿನಿಯಲ್ಲೇ ಆಲ್ಮೋಸ್ಟ್ ಒಂದು ಕಪಲ್ ಆಫ್ ಮಂತ್ಸ್ ಬ್ಯಾಕ್ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ಇದು ಬೇಸಿಕ್ಲಿ ತುಂಬ ಲೋ ಬಜೆಟಲ್ಲಿ ಪ್ರೈಸ್ ಫಿಕ್ಸ್ ಆಗಿರ್ತಕ್ಕಂಥ ಪ್ರಾಜೆಕ್ಟು, ಅಂದರೆ ವಿತ್ ಬೇಸಿಕ್ ಕಮ್ಯುನಿಟೀಸ್ ಆ್ಯಂಡ್ ವೆರಿ ಹಾನೆಸ್ಟ್ಲಿ ಪ್ರೈಸ್ಡ್ ಆಗಿರ್ತಕ್ಕಂಥ ಪ್ರಾಜೆಕ್ಟು. 350 per square ಫೀಟಲ್ಲಿ ಈಗ ಸೇಲ್ ನಡೀತಾ ಇದೆ. ಅಂದರೆ ಇದು ಲಾಂಚ್ ಮಾಡಿದಾಗ ನಾವು ಕೇವಲ 275 per square ಫೀಟಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ಇದು ಲೊಕೇಶನ್ ಬಂದು ಟುವರ್ಡ್ಸ್ ಅಗೇನ್ ಬ್ಯಾಂಗ್ಳೂರ್ ನಾರ್ತ್, ಅಂದರೆ ಪ್ರಿಸೈಸ್ಲಿ ದೇವನಹಳ್ಳಿ ಟು ಶಿಡ್ಲಘಟ್ಟ ರೋಡಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು ಆಫ್ NH207. ಸೊ ಇದು ಆಲ್ಮೋಸ್ಟ್ ಅರೌಂಡ್ 22 ಏಕರ್ಸಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಪ್ರಾಪರ್ಟಿ. 30-40, 30-50, 60-40 ಮತ್ತು 50-80 ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಪ್ರಿಡಾಮಿನೆಂಟ್ಲಿ 30-40 ಆ್ಯಂಡ್ 30-50 ಸೈಟ್ಸ್, ಹೈಯೆಸ್ಟ್ ನಂಬರ್ ಆಫ್ ಸೈಟ್ಸ್ ಇರ್ತಕ್ಕಂಥ ಪ್ರಾಜೆಕ್ಟು. ಪ್ಯೂರ್ಲಿ ಫೋಕಸ್ಡ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೆಕೆಂಡ್ಲಿ, ಒಂದು ಕಾಮನ್ ಮ್ಯಾನ್ಗೆ ಇದು ಕೈಗೆಟುಕುವ ಬೆಲೆಯಲ್ಲಿ ಸಿಗಲಿ ಅನ್ನೋತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ನಮ್ಮಲ್ಲಿ ಪ್ರೀ ಲಾಂಚ್ ಅಂತ ಯಾವಾಗ ಮಾಡಿದ್ವಿ, ಆವಾಗ ಕೇವಲ 275 rupees per square ಫೀಟಲ್ಲಿ ಲಾಂಚ್ ಮಾಡಿದ್ವಿ. ಒಳ್ಳೆ ಎಕ್ಸಲೆಂಟ್ ರೆಸ್ಪಾನ್ಸ್ ಬಂತು. ಆಲ್ಮೋಸ್ಟ್ 60 to 70% ಆಫ್ ದಿ ಪ್ರಾಪರ್ಟಿ ವಾಸ್ ಸೋಲ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಪ್ರೈಸ್. ಆ್ಯಂಡ್ ಈಗ ಕರೆಂಟ್ಲಿ 350 rupeesಲ್ಲಿ ಬುಕಿಂಗ್ ನಡೀತಾ ಇದೆ. ಇಲ್ಲಿ ಕೇವಲ ಇನ್ನು ಒಂದು 10% ಅವೈಲಬಿಲಿಟೀಸ್ ಇರ್ಬೋದು. ಮತ್ತು ಅಗೇನ್ 30-40, 30-50 ಮತ್ತು 60-40 ಈ ಎಲ್ಲ ಡೈಮೆನ್ಷನ್ಸ್ ಇಲ್ಲಿ ಅವೈಲಬಿಲಿಟೀಸ್ ಇದೆ. ಇಲ್ಲೂ ಕೂಡ ನಿಮಗೆ ಕೇವಲ ಒಂದು 30-40 ಉದಾಹರಣೆ ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು 1.25 lakhs ನೀವು ಇನಿಷಿಯಲಿ ಡೌನ್ ಪೇಮೆಂಟ್ ಅಂತ ಮಾಡಿದ್ರೆ, ಅಂದರೆ 35% ಆಫ್ ದ ಟೋಟಲ್ ಕಾಸ್ಟ್ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಸೇಲ್ ಅಗ್ರಿಮೆಂಟ್ ಅಂತ ಎಕ್ಸಿಕ್ಯೂಟ್ ಮಾಡಿಕೊಡ್ತೀವಿ. ಬ್ಯಾಲೆನ್ಸ್ ಇರ್ತಕ್ಕಂಥ ಇನ್ನು 2 ಲಕ್ಷ ಚಿಲ್ಲರೆ ಏನು ಅಮೌಂಟ್ ಇರುತ್ತೆ, ಆಲ್ಮೋಸ್ಟ್ ಅರೌಂಡ್ 2.5 lakhs ಬ್ಯಾಲೆನ್ಸ್ ಏನಿರುತ್ತೆ, ಅದನ್ನು ನಿಮಗೆ ಸುಲಭವಾದ ಕಂತುಗಳಲ್ಲಿ ಕೊಡ್ತಾ ಇದ್ದೀವಿ. ಅಂದರೆ ಇಂಟ್ರೆಸ್ಟ್ ಫ್ರೀ EMIs, ಬಡ್ಡಿ ರಹಿತ ಕಂತುಗಳಲ್ಲಿ ನೀವು ಕಟ್ತಾ ಹೋಗ್ಬೋದು. ಅಂದರೆ 12 to 14 months ಟೈಮ್ ಇದೆ. ಈ ಪ್ರಾಜೆಕ್ಟ್ ಆಲ್ರೆಡಿ ಕನ್ವರ್ಷನ್ಸ್ ಅಪ್ರೂವಲ್ಸ್ ಬಂದಿದೆ. ಸೊ ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಇನ್ನು ಕೆಲವೇ ತಿಂಗಳಲ್ಲಿ ಶುರು ಮಾಡ್ತಾ ಇದ್ದೀವಿ. ಬಟ್ ಅದರೊಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಗ್ರಾಹಕರಿಗೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಯಾಕೆಂದರೆ ನಿಮಗೆ ಲೋ ಪ್ರೈಸು ಆ್ಯಂಡ್ ಇಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಟ್ರಾನ್ಸಿಟಿಯ ಅನೇಕ ಯೋಜನೆಗಳು ಕಂಪ್ಯಾರಿಟಿವ್ಲಿ ಪ್ರೈಸಸ್ ತೊಗೊಂಡ್ರೆ ಆರ್ಕಿಡ್ ಪ್ಯಾರಡೈಸ್ 550 rupeesಲ್ಲಿ ಹೋಗ್ತಾ ಇದೆ. ಟ್ರಾನ್ಸ್ ಮ್ಯಾಗ್ನೋಲಿಯಾ ಅಂತಕ್ಕಂಥ ಪ್ರಾಜೆಕ್ಟ್ 499 per square ಫೀಟಲ್ಲಿ ಹೋಗ್ತಾ ಇದೆ. ಮತ್ತು ಟ್ರಾನ್ಸ್ ಪ್ರಕೃತಿ ಈಗ ಜಸ್ಟ್ ಮಾತಾಡಿದ್ವಿ, ಅದು ಕೂಡ 499 per square ಫೀಟಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಏರೋಲೈಟ್ಸ್ ಕೌಂಟಿ ಅದು ಆಲ್ಮೋಸ್ಟ್ 450 rupees ರೇಂಜಲ್ಲಿ ಸೋಲ್ಡ್ ಔಟ್ ಆಗಿದೆ. ಸೊ ಎಲ್ಲ ಪ್ರೈಸ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿದಾಗ ಟ್ರಾನ್ಸ್ ಪ್ರಗತಿ ನಿಮಗೆ ಅದೇ ಲೊಕೇಶನಲ್ಲಿ ಆ್ಯಸ್ ಅ ನ್ಯೂ ಪ್ರಾಜೆಕ್ಟ್ ಇದನ್ನು ನಿಮಗೆ ಕೇವಲ 350 ರೂಪಾಯಿ per square ಫೀಟಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇಂಟ್ರೆಸ್ಟ್ ಫ್ರೀ EMI ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಲಾಸ್ಟ್ 10% ಬುಕಿಂಗ್ಸ್ ಮಾಡೋದಕ್ಕೆ ಇದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಓಕೆ ವೀಕ್ಷಕರೇ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಲ್ಲಿರುವಂತಹ ಟ್ರಾನ್ಸ್ ಪ್ರಗತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ಯಾಕೆ ತಡ, ನಿಮಗೆ ನಿಮ್ಮ ಅನುಕೂಲವಾಗುವಂಥ ಒಂದು ಸ್ಥಳದಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಒಂದು ಜಾಗವನ್ನು ನೀವು ಈಗಲೇ ಬುಕ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಬುಕ್ಕಿಂಗೋಸ್ಕರ. ಯಾರು ಮೊದಲಿಗೆ ಬುಕ್ ಮಾಡ್ತಿರೋ ಅವ್ರಿಗೆ ಆಫರ್ ಬೇಗನೆ ಸಿಗುತ್ತೆ ಅಂತ ಹೇಳ್ಬೋದು. ತಡ ಮಾಡಬೇಡಿ, ಬೇಗನೆ ಬುಕ್ಕಿಂಗ್ಗೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಸೊ ನೀವು ಹೇಳ್ತಾ ಇದ್ರಿ ಆವಾಗಲೇ ಟ್ರಾನ್ಸ್ ಪ್ರಗತಿ ಅನ್ನುವಂಥದ್ದು ಏನೇನು ಆಫರ್ ಇದೆ ಅಂತ. ಪ್ರಗತಿ ಇರ್ಬೋದು, ಪ್ರಕೃತಿ ಇರ್ಬೋದು, ಯಾವ್ದು ಇರ್ಬೋದು. ಸಾಮಾನ್ಯನಿಗೆ ಏನಿರುತ್ತೆ ಅಂತಂದರೆ
ನಾನು ಇನ್ವೆಸ್ಟ್ ಮಾಡಬಹುದಾ ಒಂದು ಸೈಟ್ಗೆ ಅನ್ನುವಂಥದ್ದು. ಅಲ್ಲಿ ನೀವು ಹೇಳ್ದಂಗೆ ಕಂತಿನ ಮೇಲೆ ನನಗೆ ಬ್ಯಾಂಕ್ ಲೋನ್ ಸಿಗುತ್ತಾ, ಸಾಕಷ್ಟು ಗೊಂದಲಗಳು ಬಂದ್ಬಿಡುತ್ತೆ ಅವ್ರಿಗೆ. ನಾನು ತಗೋಬೋದಾ ಇಲ್ವಾ, ನನಗೆ ಅದು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯನಾ ಅಂತ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮ ಸಂಸ್ಥೆ ಆಲ್ಮೋಸ್ಟ್ 7 years ಕಂಪ್ಲೀಟ್ ಮಾಡಿದೆ ಆ್ಯಂಡ್ ವಿ ಆರ್ ಕರೆಂಟ್ಲಿ ಇನ್ ಟು ದಿ 8th year. ಈ ಒಂದು ಆಸ್ಪೆಕ್ಟಲ್ಲಿ ಕಂಪ್ಯಾರಿಸ್ ಮಾಡಿದಾಗ ನಮ್ಮಲ್ಲಿ ಮೋರ್ ದ್ಯಾನ್ 1000 ಕ್ಲೈಂಟ್ಸ್ ತಮ್ಮ ಡ್ರೀಮ್ನ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಓನಿಂಗ್ ಅ ಪ್ಲಾಟ್, ಅಥವಾ ನಮ್ಮ ಸ್ವಂತ ಒಂದು ನಿವೇಶನವನ್ನು ಕೊಂಡುಕೊಳ್ಳೋದಲ್ಲಿ ಅವರ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಗ್ರಾಹಕರು, ನಾವೇನು ಹೇಳ್ತೀವಿ ಅಪ್ಪರ್ ಮಿಡಿಲ್ ಕ್ಲಾಸ್ ಅಥವಾ ಮಿಡಿಲ್ ಕ್ಲಾಸ್ ಅಥವಾ ಲೋಯರ್ ಮಿಡಿಲ್ ಕ್ಲಾಸ್ ಅಂತ ಏನು ಹೇಳ್ತೀವಿ, ಈ ಒಂದು ಸೆಗ್ಮೆಂಟಲ್ಲಿ ಬರ್ತಾ ಇರ್ತಕ್ಕಂಥ ಕ್ಲೈಂಟ್ಸು ಎಷ್ಟೋ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕಾಗಿ ಇನ್ವೆಸ್ಟ್ಮೆಂಟ್ ಇವತ್ತಿನ ಬ್ಯಾಂಗ್ಳೂರ್ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ನೋಡೋದಾದರೆ ಅಥವಾ ಬ್ಯಾಂಗ್ಳೂರ್ ಲಿಮಿಟ್ಸಲ್ಲೇ ನೋಡೋದಾದರೆ ನಿಮಗೆ ಕನಿಷ್ಠ ಪಕ್ಷ ಅಂದರೂ 1500 2000 rupees per square feetಲ್ಲಿ ನಿಮಗೆ ಎಲ್ಲಿ ಯಾವುದೇ ನಿವೇಶನಗಳು ದೊರೆಯೋದಿಲ್ಲ. ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸರೌಂಡಿಂಗ್ಸ್ ಅಂದರೆ 15-20 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ನಿಮಗೆ ಒಂದು ನಿವೇಶನವನ್ನು ಕೊಡ್ತಾ ಇರುವಾಗ, ಅಂದರೆ ಒಂದು ಸುಲಭವಾದ ಬಜೆಟ್, ಅಂದರೆ ಆಲ್ಮೋಸ್ಟ್ ಫ್ರಮ್ 350 ರೂಪೀಸಿಂದ ಹಿಡಿದು 550 ರೂಪೀಸ್ವರೆಗೂ ನಿಮಗೇನು ಈ ಪರ್ ಸ್ಕ್ವೇರ್ ಫೀಟ್ ಪ್ರೈಸಸ್ ಇದೆ ಆ್ಯಂಡ್ ಡಿಫ್ರೆಂಟ್ ಲೊಕೇಶನ್ ಆ್ಯಂಡ್ ಪ್ರಾಜೆಕ್ಟ್ಸ್ ಏನಿದೆ ಟ್ರಾನ್ಸಿಟಿಯಲ್ಲಿ ನಿಮಗೆ ವಿತ್ ಅಪ್ರೋಪ್ರಿಯೇಟ್ ಅಪ್ರೂವಲ್ಸ್, ಅಂದರೆ DC ಕನ್ವರ್ಷನ್ಸ್ ಆಗಿರ್ಬೋದು ಅಥವಾ ಟೌನ್ ಪ್ಲಾನಿಂಗ್ ಅಪ್ರೂವಲ್ಸ್ ಇರ್ಬೋದು ಆ್ಯಂಡ್ ಬ್ಯಾಂಕ್ ಲೋನ್ಸ್ ಇರ್ಬೋದು ಮತ್ತು ಸುಲಭವಾದ ಬಡ್ಡಿರಹಿತ ಕಂತುಗಳಲ್ಲಿ ಪೇ ಮಾಡೋದಿರ್ಬೋದು. ನೀವು ಖಂಡಿತ ನಮ್ಮ ಆರ್ಗನೈಸೇಷನ್ಗೆ ಬಂದರೆ ನಿಮಗೆ ಈ ಎಲ್ಲ ಪ್ರಾಪರ್ಟಿ ಸೈಟ್ ವಿಸಿಟ್ಸ್ ಮಾಡ್ತೀವಿ. ನಮ್ಮ ಲೀಗಲ್ ಟೀಮ್ಸ್ ಇರುತ್ತೆ. ನಿಮ್ಮ ಯಾವುದೇ ಒಂದು ಲೀಗಲ್ ಕ್ವಶನ್ಸ್ ಇದ್ದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಇನ್ಫಾರ್ಮೇಷನ್ ಸಿಗ್ಬೋದು ಅಥವಾ ಡಾಕ್ಯುಮೆಂಟ್ ಸಿಗ್ಬೋದು, ಅಪ್ರಾಪ್ರಿಯೇಟ್ ಆನ್ಸರ್ಸ್ ಸಿಗುತ್ತೆ. ಯಾವುದೇ ಒಂದು ಗೊಂದಲಗಳು ಇಲ್ಲದೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಖಂಡಿತ ಸಾಧ್ಯವಾಗುತ್ತೆ. ಯಾಕೆಂದರೆ ವಿ ಟ್ರೈ ಟು ಅವರ್ ಕಂಪ್ನೀಸ್ ಅಪ್ರೋಚ್ ಅಂತ ಹೇಳ್ಬೋದು, ವಿ ಟ್ರೈ ಟು ಬಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ರಾದರ್ ದ್ಯಾನ್ ಬೀಯಿಂಗ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಿ. ಸೊ ನಿಮ್ಮ ಒಂದು ಬಜೆಟ್ಗೆ ಅನುಗುಣವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಹಣಕ್ಕೆ ಏನಿದೆ, ಅದಕ್ಕೆ ಏನೇನು ಸ್ಕೀಮ್ ಕೊಟ್ಬೋದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಮ್ಮಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್, ಫಾರ್ ಎಕ್ಸಾಂಪಲ್ ಪ್ರಗತಿ ಅಂತಕ್ಕಂಥ ಪ್ರಾಜೆಕ್ಟ್ಸಲ್ಲಿ ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಅಥವಾ ಆಟೋ ಡ್ರೈವರ್ಸ್ ಇರ್ಬೋದು ಅಥವಾ ಈವನ್ ಪೀಪಲ್ ಹೂ ಹ್ಯಾವ್ ವೆರಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ, ಅಂಥವ್ರಿಗೆ ಯಾವ ರೀತಿ ಕಸ್ಟಮೈಸ್ಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಕೊಡ್ಬೋದು, ಇದೆಲ್ಲ ಕೊಟ್ಟು ಅವರ ಏನು ಕನಸನ್ನು ನನಸು ಮಾಡಿಕೊಂಡು ಡೆಫಿನೆಟ್ಲಿ ದೇ ಆರ್ ಓನಿಂಗ್ ಅ ಪ್ಲಾಟ್. ಸೊ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಅಪ್ರಾಪ್ರಿಯೇಟ್ ಅಪ್ರೂವಲ್ಸಿಂದ ಕೂಡಿರೋದ್ರಿಂದ ಕೂಡ ಇನ್ವೆಸ್ಟ್ಮೆಂಟ್ ವೈಸು ನಿಮಗೆ ಕಮ್ಮಿ ಬಜೆಟಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಏನೋ ವಿತ್ ಆಲ್ ದಿ ಅಪ್ರೂವಲ್ಸ್ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಯಾವುದೇ ಗೊಂದಲ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಈಗ ಕಾಲರ್ ತುಂಬ ಜನ ಸಾಕಷ್ಟು ಡೌಟ್ಸ್ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಮುಂಬೈಯಿಂದ ರಘು ಅಂತ ಕರೆ ಮಾಡ್ತಾರೆ. ರಘು, ಹೇಳಿ, ಏನು ಪ್ರಶ್ನೆ ಮಾತಾಡಿ. ನಾನು ಗೋಪಾಲ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ರಘು ಅವರೇ, ಹೇಳಿ. ಸರ್, ನಿಮ್ಮ ಪ್ರಾಜೆಕ್ಟ್ ವಾಟ್ ಐ ಸೀಯಿಂಗ್, ಐ ಥಿಂಕ್ ಇಟ್ ಇಸ್ ಅರೌಂಡ್ ಅವೇ ಫ್ರಮ್ ಬೆಂಗಳೂರು. ಐ ಆಮ್ ಸರ್ಚಿಂಗ್ ಫಾರ್ ದ ಪ್ರಾಪರ್ಟಿ ನಿಯರ್ ಬೈ ಬೆಂಗಳೂರು, ಸೊ ಐ ಕ್ಯಾನ್ ಬಿಲ್ಡ್ ಎನ್ ಹೌಸ್ ಅಂಡ್ ಸ್ಟೇ ದೇರ್ ಸರ್. ಸ್ವಲ್ಪ ನಿಮ್ಮ ವಾಲ್ಯೂಮ್ ಇಫ್ ಯು ಕ್ಯಾನ್ ಸ್ಪೀಕ್ ಲೌಡರ್ ಇಟ್ ವುಡ್ ಬಿ ಬೆಟರ್. ಕೇಳಿಸ್ತಾ ಇಲ್ಲ, ಏನಂದ್ರಿ? ನಾನು ಬೆಂಗಳೂರಿಂದ ಮನೆ ಕಟ್ಟಿಬಿಟ್ಟು ಇರೋಂಥ ಪ್ರಾಜೆಕ್ಟ್ ಯಾವ್ದಾದ್ರು ಇದೆಯಾ ಸರ್? ಇವಾಗ ಬಂದು ಮನೆ ಕಟ್ಕೋಬೇಕು ಆ ಥರ ಪ್ರಾಜೆಕ್ಟು? ಖಂಡಿತ. ಅದೇನೇ ಈಗ ಹೇಳ್ತಾ ಇದ್ದೆ. ನಮ್ಮಲ್ಲಿ ವೈಡ್ ರೇಂಜ್ ಇದೆ, ಅಂದರೆ ಸ್ಟಾರ್ಟಿಂಗ್ ಫ್ರಮ್ 350 ರೂಪೀಸ್ ಟು ಆಲ್ಮೋಸ್ಟ್ 850 ರೂಪೀಸ್ವರೆಗೂ ನಮ್ಮಲ್ಲಿ ರೇಂಜ್ ಇದೆ. ಸೊ ಡಿಪೆಂಡ್ಸ್ ಆನ್ ದಿ ಲೊಕೇಶನ್ ಆಫ್ ದಿ ಪ್ರಾಜೆಕ್ಟ್, ದ ಪ್ರೈಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಬೆಂಗಳೂರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ಸು ಖಂಡಿತ ಇದೆ. ರಾಯಲ್ ಪ್ಯಾರಡೈಸ್ ಅಂತಕ್ಕಂಥ ಪ್ರಾಜೆಕ್ಟು, ಮೇ ಬಿ ಇನ್ ದಿ ನೆಕ್ಸ್ಟ್ ಸೆಗ್ಮೆಂಟ್ ಯು ವಿಲ್ ಸಿ ದಿ ವಿಡಿಯೋ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಆಸ್ ವೆಲ್. ಇದು ವೆರಿ ಮಚ್ ನಿಯರ್ ಟು ದಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ್ಯಂಡ್ ಫುಟ್ ಆಫ್ ನಂದಿ ಹಿಲ್ಸ್ ಅಂತ ಹೇಳ್ಬೋದು. ಇಲ್ಲಿ ಸರೌಂಡಿಂಗ್ಸಲ್ಲಿ ಆಲ್ರೆಡಿ ಲಾಟ್ ಆಫ್ ವಿಲ್ಲಾಸ್ ಇರ್ಬೋದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರ್ಬೋದು ಅಥವಾ ಹಾಸ್ಪಿಟಲ್ಸ್ ಇರ್ಬೋದು. ಇಲ್ಲಿ ಆಲ್ರೆಡಿ ಲೊಕೇಶನಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸು. ಸೊ ನೀವು ಇಲ್ಲಿ ಮನೆ ಕಟ್ಟೋದಕ್ಕೆ ಖಂಡಿತ ಯೋಗ್ಯವಾದ ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ 30-40, 30-50 ಮತ್ತು 60-40 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಅವೈಲಬಿಲಿಟೀಸ್ ಇದೆ. ಆ್ಯಂಡ್ ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇದೆ. ಆ್ಯಸ್ ವೆಲ್ ಆ್ಯಸ್ ಯು ವಿಶ್, ನೀವು ನಿಮ್ಮ ಡ್ರೀಮ್ ಹೌಸ್ನ ಖಂಡಿತ ಈ ಥರ ಪ್ರಾಪರ್ಟೀಸಲ್ಲಿ ಕಟ್ಕೋಬೋದು. ಆ್ಯಂಡ್ ಆಲ್ಸೋ ಒನ್ ಮೋರ್ ಪ್ರಾಪರ್ಟಿ ವಿ ಹ್ಯಾವ್ ಇನ್ ಮೈಸೂರು ಕಾಲ್ಡ್ ಟ್ರಾನ್ಸ್ ಪ್ರಸಿದ್ಧಿ. ಇದು ಕೂಡ ಮೈಸೂರು ಸಿಟಿಗೆ ಅಡ್ಜಸೆಂಟ್ ಇರ್ತಕ್ಕಂಥ ಪ್ರಾಪರ್ಟಿ. ಇಲ್ಲೂ ಕೂಡ ನೀವು ಯು ಕ್ಯಾನ್ ಪ್ಲ್ಯಾನ್ ಫಾರ್ ಕನ್ಸ್ಟ್ರಕ್ಟಿಂಗ್ ಯುವರ್ ಹೌಸ್ ಇಫ್ ಅಟ್ ಆಲ್ ಯು ಆರ್ ಲುಕಿಂಗ್ ಫ್ರಮ್ ಔಟ್ಸೈಡ್ ಸಿಟಿ ಲೈಕ್ ಬಾಂಬೆ ಆ್ಯಂಡ್ ವಾಂಟ್ ಟು ಇನ್ವೆಸ್ಟ್ ಐದರ್ ಇನ್ ಬ್ಯಾಂಗ್ಳೂರ್ ಆರ್ ಮೈಸೂರು. ಇಟ್ಸ್ ಒನ್ ಆಫ್ ದಿ ಆಪ್ಷನ್ ವಿಚ್ ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಫಾರ್ ಅಂತ ಹೇಳ್ಬೋದು. ಓಕೆ ವೀಕ್ಷಕರೇ, ಸಾಕಷ್ಟು ಕಡೆ ನಿಮಗೆ ಅನುಕೂಲ ಆಗುವಂತಹ ಕಡೆಗಳಲ್ಲಿ ಸಾಕಷ್ಟು ಟ್ರಾನ್ಸಿಟ್ ಡೆವಲಪರ್ಸ್ ಅವರ ಒಂದು ಸೈಟ್ಗಳಿದ್ದಾವೆ. ನೀವು ನೋಡ್ಬೋದು, ನೀವು ಮಾತಾಡ್ಬೋದು ಅವ್ರ ಜೊತೆಗೆ. ಮತ್ತಷ್ಟು ಮಾತಾಡೋಣ ಬ್ರೇಕ್ನ ನಂತರ.